ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ವಿನ್ನರ್ ಅಂತ ಹಿಂಗೆ 3 ಮಂದಿ ತೊಗೊಂತಾರ್ರಿ. ಈ 3 ಮಂದಿ ಒಳಗೆ ನಿಮ್ಮ ಅತ್ತಿದು 3ನೇದೈತೋ 1ನೇದೈತೋ 2ನೇದೈತೋ ಸ್ಥಾನ ಗೊತ್ತಿಲ್ಲ. ಹನುಮಂತಿ ಹಗರ್ಕ ಮಾತಾಡ್ಬೇಕು ಬಿ. ಯಾರಿಗಿದು ಕೇಳಿಸ್ತಂದ್ರೆ ಅವ್ರು ಕೇಳಿಸ್ಕೊಂಡ್ರೆ ಬೇಸರ ಮಾಡ್ಕೊಳಂಗಿಲ್ಲ ಅನ್ಬಿ. ಹೌದು. ಬಿ ಅದಕ್ಕ ಅಂತಾರ ಪ್ಯಾಶನ್ ಅಂತೇಳಿ. ಬಟ್ಟೆ ಹಾಕೊಂಡು ದೊಡ್ಡ ಪ್ಯಾಶನ್ ಆಗೈತಿ ಈಗ. ಜೂಲಿಯಾ ಆಕೆ ಬೇಕಿ ಜಡಿಗೆ ಮಕ್ಕದಾಕಿ ಇಬ್ರು ಚಂದದಾರ. ಎಲ್ಲಿ ಮತ್ತ ಅವ್ ನಿಂತಾವಲ್ಲ ಆ ಮುದೋಡಿರು ನೋಡಮ್ಮ ನೀನ್ ನಿಂತಲ್ಲಿ 3 ಮಂದಿ ಮುಗ್ತಾರ ಅವ್ರು. ಎಲ್ಲಿ ಅವ್ರನ್ನ ಫಸ್ಟ್ ತರ್ತಾರನಪ್ಪ. ಈಗ ಜನ ಮಾಡೋಣ ಜಾತ್ರೆ ಮಾಡೋಣ ಇಂತಾರಗ ಬಾಯಿ ಬಿಟ್ಟು ಕಣ್ಣು ಬಾಯಿ ಬಿಟ್ಕೊಂಡು ನೋಡಕತ್ತಾರ ನೋಡ ಮಂದಿ. ಈಗ ಮೈ ತುಂಬ ಬಟ್ಟೆ ಹಾಕೊಂಡಾರ ನೋಡಂಗಿಲ್ಲ. ಇಂತ ಅರ್ಧ ಮರ್ಧ ಹಾಕೊಂಡಾರ್ದ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾರ. ಹಂಗೆಲ್ಲ ಇಲ್ಬಿ, ಹಂಗೆಲ್ಲ ಏನ್ ಆಗಂಗಿಲ್ಲ, ಸುಮ್ಮಿರು. ಇವಾಗ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡುವಂತ ಸಮಯ. Second runner-up goes to Vimala Bhai. ಓ ಮೈ ಗಾಡ್, ಸೆಕೆಂಡ್ ರನ್ನರ್ ಅಪ್ಪ. ನಾನು ಎಷ್ಟು ಚಂದ ಪಾರ್ಟಿಸಿಪೇಟ್ ಮಾಡಿದ್ದೆ. ಅವರಿಗೆ 2 lakhs cash prize. ಥ್ಯಾಂಕ್ ಯು ಸೊ ಮಚ್. Second runner-up goes to ನಮ್ಮ ಅತ್ತಿನ ಫಸ್ಟ್ ಬರ್ಲಿ ವಾ ಸೆಕೆಂಡ್ ಬ್ಯಾಡ. ಹರ್ಷ. ಥ್ಯಾಂಕ್ ಯು ಸೋ ಮಚ್. ಇವರಿಗೆ 5 lakhs cash prize. ಥ್ಯಾಂಕ್ ಯು ಸೋ ಮಚ್. ಹಳ್ಳಿ ಕೂಗುಗೆಲ್ಲ ಫಸ್ಟ್ ಪ್ರೈಸ್ ಕೊಡ್ತಾ ಇದ್ದಾರೆ. ಬಟ್ ಇದು ಮೋಸ ಅಲ್ವಾ? ಹಳ್ಳಿಯಿಂದ ಬಂದಿದ್ದಾರೆ, ಇವಳು ಡ್ರೆಸ್ ನೋಡು ಇವಳು ನೋಡು, ಅದು ಹೆಂಗೆ ಚಾಯ್ಸ್ ಮಾಡಿದ್ರಪ್ಪ. ಡ್ರೆಸ್ ಮೇಲೆ ಡಿಪೆಂಡ್ ಆಗಲ್ಲ ರೀ. ಅವ್ರ ಆ್ಯಟಿಟ್ಯೂಡ್ ಎಷ್ಟಿರುತ್ತೆ ಅಂತೇಳಿ ಡಿಪೆಂಡ್ ಆಗುತ್ತೆ. ವಿನ್ನರ್ ಈಸ್ ಗಂಗಮ್ಮ. ಏ ಸುಮ್ಮಿರ್ಬಿ. ಗಂಗಮ್ಮ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಂಗೆ ಏನು ಮಾತಾಡ್ಬೇಕಂತೇಳಿ ಗೊತ್ತಾಗವಲ್ರಿ ಈ ಖುಷಿಯಾಗ. ನಾನು ಇಷ್ಟೆಲ್ಲ ಮಾಡ್ಬೇಕಂದ್ರೆ ಕಾರಣನ ನನ್ನ ಸೊಸಿ. ನಾನು ಈ ಕಿರೀಟ ಗೆದ್ದು ಬರಲಿ ಅಂತೇಳಿ ನಮ್ಮ ಸೊಸಿ ದೇವ್ರಿಗೆಲ್ಲ ಹರಕೆ ಹೊತ್ತಾಡ್ರಿ. ಇದೆಲ್ಲ ಸೇರೋದು ನಮ್ಮ ಸೊಸಿಗಿನ. ನನ್ನ ಸೊಸಿನ ಕಾರನ್ರಿ. ನೋಡ್ರಿ, ವಯಸ್ಸಾಗೈತಿ ಅಂತೇಳಿ ಮೂಲಿ ಹಿಡಿದು ಕುಂದ್ರಬಾರ್ದ್ರಿ. ನಮ್ಮ ಕೈಲಿಂದ ಏನೂ ಆಗಂಗಿಲ್ಲ. ಎಲ್ಲ ಮುಗೀತು ಅಂತೇಳಿ ಕುಂದ್ರಬಾರ್ದ್ರಿ. ಏನಾರ ಒಂದು ಮಾಡಬೇಕು. ಮೊದ್ಲೇಕ ನಮಗೆ ನಾವು ಅನ್ಕೊಂಡ್ರ ಮುದುಕರಾಗಿ ಅಂತ ಅನ್ಕೊಂಡ್ರ ಮುಗಿದು ಹೋತ್ರಿ. ಮತ್ತೆ ಮುಂದೆ ಏನು ಸಾಧನೆ ಮಾಡೋಕ್ಕಾಗತ್ರಿ? ಅದಕ್ಕೆ ನಾ ಏನಂತೀನಂದ್ರ ಸಾಧನೆ ಮಾಡಾಕ ವಯಸ್ಸು ಮುಖ್ಯ ಅಲ್ಲ, ಮನಸ್ಸಿದ್ರೆ ಮಾರ್ಗ. ಇದ ಒಂದ ನೋಡ್ರಿ ನಾ ಹೇಳೋದು ಎಲ್ಲರಿಗೂ. ಓ ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್.
ಇಟ್ಟಿನಿ. ಮನ್ಯಾಗ ಸಂತಿ ಒಂದು ಖಾಲಿ ಆಗೈತಿ. ಗಂಡ ಅಂದವಂಗ ಒಟ್ಟ ಜವಾಬ್ದಾರಿ ಅನ್ನೋದಿಲ್ಲ. ಸಂತಿ ತರಬೇಕು ಮಾಡ್ಬೇಕು ಅನ್ನೋದು ಒಟ್ಟ ಇಲ್ಲ ನೋಡೋದಕ್ಕ. ನಮ್ಮ ತಂಗಿ ಬಂದ ಆಕಿ ಎದುರಿಗೆ ನಮ್ಮ ಮನೀದು ಎಲ್ಲ ತೋರಿಸ್ಕೋಬಾರ್ದು. ದೊಡ್ಡ ಸ್ಥಾನ ಮಾಡಿ ರೊಕ್ಕ ಕೊಟ್ಟಾನಲ್ಲಿ ಮತ್ತು ಚಲೋ ಅಂತ ಅನಿಸ್ಕೋಬೇಕಲ್ಲ. ನಮ್ಮ ವಾರಿಗೆ ಅಲ್ಲಿ ರೊಕ್ಕ ಕೊಟ್ಟಾನ, ಇಲ್ಲಿ ನೋಡಿದ್ರ ಸಂತಿಗೆ ರೊಕ್ಕ ಕೊಟ್ಟಿಲ್ಲ, ಮನ್ಯಾಗ ಸಂತಿಗೆ ರೊಕ್ಕಿಲ್ಲ. ಏನು ಮಾಡಲಿ, ಇಂಥ ಗಂಡ ಅದಾನ. ಇದನ್ನೆಲ್ಲ ಮುಚ್ಕೊಂಡು ಹೋಗ್ಬೇಕವ ನನ್ನ ಕರ್ಮ. ತಡಿ, ನನ್ನ ಹತ್ರ ಒಂದು 500 ರೂಪಾಯಿ ಇದ್ದು ಅನ್ನ ತಗೊಂಡು ಸಂತಿ ಮಾಡ್ಕೊಂಡ್ಬರ್ತೀನಿ. ಚಂದ್ರಿ ಚಂದ್ರಿ, ಆ ಪರ್ಶಿಯನ್ ತಗೊಂಡತಿ, ಆ ಸಿಲಿಂಡರ್ ಖಾಲಿ ಆಗೈತಿ, ಅದನ್ನು ತುಂಬಿಸ್ಕೊಂಬರಕ್ಕೆ ಒಲ್ಲೆ ಅಂತಾನ. ಇನ್ನೇನು ಮಾಡೋದು, ಕರ್ಮ ಕಾಂಡ. ನಮಗರ ಕುಂತು ಅಡಿಗೆ ಮಾಡಕ್ಕೆ ಬರಂಗಿಲ್ಲ, ನನ್ನ ಕಾಲರ ಬ್ಯಾನಿ ಐತಿ. ಏನು ಮಾಡೋದು, ಕರ್ಮ ಕಾಂಡ. ಅದಕ್ಕೆ ನೀನು ಅಡಿಗೆ ಮಾಡ್ಕೊಂಡಿನಿ. ಏನು ಮಾಡೋದು ಯವ್ವ, ಯಾರಿಗೆ ಹೇಳೋದು ಇದನ್ನ? ಏ ಚಂದ್ರಿ ಬಾನಿ ಅಕ್ಕ, ಅದು ಅಡ್ಬಿ ಹರ್ವಾಕತ್ತೀನಿ ಹೇಳಕ್ಕ. ಸಂತಿಗೆ ಹೋಗ್ಬಿಡ್ತೀನಿ, ಮಧ್ಯಾಹ್ನ ಊಟ ಮಾಡು. ನಾ ಇಲ್ಲಂತೆ ಹಂಗೆ ಕುಂದ್ರಬೇಡ. ರೊಟ್ಟಿ ಪಲ್ಯ ಎಲ್ಲ ಮಾಡೀನಿ, ಒಂದು ಹಣ್ಣೊಂದು ಆಟ ನೋಡು. ಮತ್ತು ನಮ್ಮ ಹಾಕಿಲ್ಲಂತೆ ಹಂಗೆ ಕುಂದ್ರಬೇಡ. ಈಗವ್ವ ಈಗ ಯಾಕೆ ಇಲ್ಲ ಅಂದ್ರೆ ಇವ ಮಾಮ ಮನೆಗೆ ಬಂದ ಬಿಡ್ತಾನ. ಮನ್ಯಾಕರು ಸುಮಿತ್ರಕ್ಕ ನಂಗೆ ಕಾಪಾಡಿಲ್ಲ. ಇವ ಇವತ್ತು ಅಕ್ಕನೂ ಇಲ್ಲ, ಹುಡುಗರು ಇಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗ್ಬಿಡ್ದಿವ. ಅಕ್ಕ ಮನ್ಯಾಗ ನಮ್ಗೆ ಒಬ್ಬಕ್ಕೆ ಹೆದರಿಕೆ ಬರ್ತೈತಿ. ನಾನು ನೀನು ಕೂಟ ಬರ್ತೀನಿ ಅಕ್ಕ. ಏ ಇಲ್ಲೇನು ಹುಲಿ ಆ ಕಡೆ ಕದ ಹಾಕೊಂಡ್ರು ಹೆದರಿಕೆ ಏನೈತಿ? ಅದು ಅಕ್ಕ, ಅದು ಕದ ಹಾಕೊಂಡ್ರೆ ತನ್ನ ಮಕ್ಕೋ. ಏನು ನಿಮ್ಮ ಮಾವನ ಇವತ್ತು ಊಟಕ್ಕೆ ಬರಂಗಿಲ್ಲ? ಇಲ್ಲ ಓದ್ಕೊಂಡ್ರೆ ಓದ್ಕೊ. ನಿಮ್ಮ ಮಾವ ಎಲ್ಲಿಗೆ ಹೋಗ್ಯಾನ? ಅಮ್ಮ ಇಲ್ಲಿ ಬರೋದು ರಾತ್ರಿ ಆಗತ್ತೆ. ಹೂವ ರಾಕ್ಷಸ ಬರಂಗಿಲ್ಲ ಅಂದ್ರೆ ಚಿಂತಿಲ್ಲ ನನ್ಗೆ. ಆಯ್ತಾ ಅಕ್ಕ? ಸರಿ, ನಾ ಲಗ್ನ ಹೋಗ್ಬಿಡ್ತೀನ, ಹುಷಾರು ನೋಡು. ಆಯ್ತಕ್ಕ. ಚಂದ್ರಿ ಆ ಕಡೆಗೆ ಒಳ ತಂದಿಡವನ್ನ, ಮತ್ತೆ ಮಳಿ ಈಗ ಆಗನ್ನಕತ್ತತಿ. ಅಕ್ಕ. ಇನ್ನು ಸಾರು ಒಂದು ಮಾಡಿಲ್ಲ ಅಕ್ಕ. ಸಾರು ಮಾಡಿಬಿಡ್ಲೇನ? ಟಮಾಟೆನ ಅದಾವು, ಒಂದು ಟಮಾಟೆನ ಹಾಕಿ ತಿಳಿ ಸಾರು ಮಾಡಿಬಿಡ್ತೀನಿ. ಯವ್ವ ಈ ರಾಕ್ಷಸ ಮತ್ತೆ ಬಂದನ. ಅಕ್ಕ ನಿಮ್ಮ ಮಾವ ಬರಂಗಿಲ್ಲ ಅಂತ ಅಂದಿದ್ಲ. ಯವ್ವ ಬಂದನೆ ಯವ್ವ, ಇವನ್ ಕೈಯಿಂದ ಹೆಂಗೆ ತಪ್ಪಿಸ್ಕೊಳ್ಳಿ ಯವ್ವ ನಾನು. ಚಂದ್ರಿ ಯವ್ವ ಅಕ್ಕ ಹೆದರ್ಬಿಟ್ಟಿದ್ನೆ ನೀನು. ಅಕ್ಕ ಯಾಕೆ ಚಂದ್ರಿ, ಇದಕ್ಕೆ ಹೆದರ್ಕೊಂಡಿ? ಅಲ್ಲ ಇಲ್ಲಿ ಯಾರು ಬರ್ತಾರಂತ? ಅದು ಅದು ಯಾರು ಇಲ್ಲಕ್ಕ. ಅದು ಅಕ್ಕ ಸಂತಿಗೋಲ್ಲ, ಅದಕ್ಕೆ ಸಾರು ಮಾಡೋಣ ಅಂಥೇಳಿ ಇದು ಮಾಡಕತ್ತಿದ್ನ್ಯಾ. ಅದು ಒಂಥರ ಹೆದರ್ಕೊಂಡು ಬಿಡ್ತಕ್ಕ. ನೀ ದಡಕ್ಕೆ ಬಂದು ಮುಟ್ಟಿದಲ್ಲ ಅಷ್ಟೇನಾ? ಬೇರೆ ಏನಾದರೂ ವಿಷಯ ಐತೆ ನೋಡಿ ಚಂದ್ರಿ. ನಾನು ನಿನ್ನ ನೋಡಿದ ಹೊಲದಾಗ ಭಾಳ ಹೆದರ್ಕೊಂಡಿದ್ದೆ. ಕರೆ ಹೇಳು, ನನ್ನ ಮುಂದೆ ಏನೂ ಮುಚ್ಚಿಡಬೇಡ ಚಂದ್ರಿ. ಅದು ಅಕ್ಕ ಆ ಥರ ಏನಿಲ್ಲಕ್ಕ. ಅಲ್ಲಿ ಹೊಲದಾಗ ಏನು ನಡೀತಲ್ಲಕ್ಕ ಅದೆಲ್ಲ ಸತ್ಯನಕ್ಕ. ಯಾಕೋ ನನಗದು ಸತ್ಯ ಅನ್ಸವಲ್ದು. ಕರೆ ಹೇಳು ಚಂದ್ರಿ, ನನ್ನ ಮುಂದೆ ಸುಳ್ಳು ಹೇಳಬೇಡ ಚಂದ್ರಿ. ಕಿಡಿಬಿಡಿ ಮುದಿಗೆ ಇಲ್ಲೇ ಕುಂತತಿಲ್ಲ ಅಕ್ಕ. ಹೋ ಬಂದ್ರೆ ಡಾಕ್ಟ್ರ್ ಏನಂದ್ರು? ನಾ ಆರಾಮಾಗಿದ್ದೀನಿ, ಅಕ್ಕಗ ಒಂದಿಟ್ಟು ರೆಸ್ಟ್ ಮಾಡಂದ್ರು. ಅಯ್ಯೋ ನಿನ್ ತಲೆ ಕೆಟ್ಟತನ. ಈಗ ನೋಡು ಅದನ್ನ ಹಿಡ್ಕೊಂಡು ಕುಂತು ಬಿಡ್ತಾಳೆ ಆಕಿ. ಅಯ್ಯೋ ಅಕ್ಕ ಬಾಯ್ ತಪ್ಪಿ ಅಂದ್ಬಿಟ್ಟೆ ಅಕ್ಕ. ಈಕಿಗೆ ಏನಾಗೈತಿ ರೆಸ್ಟ್ ಮಾಡುವಂತದು? ನೀ ಎದಕ್ಕೆ ದವಾಖಾನಿ ತೋರಿಸ್ಕೊಂಡಿಲ್ಲೇ ಬಾರ್ತಿ? ಅಯ್ಯೋ ದೊಡ್ಡಮ್ಮ ಹಂಗಲ್ರಿ ಅದು. ನಾನು ನನಗ ರೆಸ್ಟ್ ಮಾಡಂತ ಹೇಳಿದೇನ್ರಿ ನಾನು. ನೀವು ಕೇಳಿಸ್ಕೊಂಡು ಮುಂದಾಗ ಅಕ್ಕಂದು ಅಂತ ತಿಳ್ಕೊಂಡ್ರಿ. ಏ ಇಲ್ಲ, ನೀನು ಅಕ್ಕಗ ರೆಸ್ಟ್ ಮಾಡಂದ್ರಿ ಅಂತಂದಿ. ನಾನು ಮುಂದೆ ಸುಳ್ಳು ಸುಪ್ಪಾಟಿ ಹೇಳಕ್ ಹೋಗ್ಬೇಡ್ರಿ ನೀವು. ಅಯ್ಯೋ ಇಲ್ರಿ ದೊಡ್ಡಮ್ಮ, ಅಕ್ಕಗೆ ಏನಾಗೈತೆ? ಅಕ್ಕ ಚಂದ ಅದಾಳಲ್ಲ. ಈ ಪ್ರೆಗ್ನೆಂಟ್ ಇರೋದು ನಾನ ಅಕ್ಕ. ಈಕೆ ಬಡ್ಡಿ ಬಸರಿಕತೆ ಅಡ್ಡಾಡಕತ್ತಾಳಲ್ಲ. ಅಯ್ಯೋ ಇದ್ರ ಬಾಯಿಗೆ ಕೆಂಡ ಇಕ್ಲಿ ಹೆಂಗೆ ಮಾತಾಡ್ತೈತೆ ನೋಡೇ ಅಕ್ಕ. ಬೊಗಳ ನಾಯಿ ಕಚ್ಚಂಗಿಲ್ಲ ಅಂತ ಬೊಗಳಲ್ಲಿ ಬಿಡು. ಅದಕ್ಕೆ ವಯಸ್ಸಿಗೆ ತಕ್ಕಂತೆ ಹೆಂಗಿರ್ಬೇಕು ಅನ್ನೋದು ಗೊತ್ತೇ ಇಲ್ಲ. ಇಲ್ದಂದು ಏನ್ರಿ ಗಾಡಿಗಳು ರೊಕ್ಕ ಕೊಟ್ಟಿರ್ತಾರ, ಇನ್ನೇನು ಮಾಡ್ತೀರಿ? ಚಲೋ ಚಲೋ ಸೀರೆ ಚಪ್ಪಲು ವೆಂಟಿ ಬ್ಯಾಗು ಕಿವಿಯನ್ನು ಬವ್ವ ಪವ್ವ ತಂದಿರ್ತೀರಿ. ರೊಕ್ಕದ ಬೆಲೆ ಗೊತ್ತಿದ್ರಲ್ಲ ನಿಮ್ಗೆ. ತಂದು 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 ಮನೆ ಒಟ್ಟುದವನ. ಈಕಿ ಬಾಯಿ ಎಸಿದ್ದು ಹಾಕಿಬಿಡ್ಲೇನೆ ಅಕ್ಕ. ಅವು ರಿಪೋರ್ಟ್ ಅದಾವ್ರಿ. ನಮ್ಮ ಅಪ್ಪರು ಆತಿಗಳು ಎಲ್ಲಾರು ಮನೆ ಕೊಟ್ರ ಹೆಣ್ಣ ಮಕ್ಳು ತಣ್ಣಗಿರ್ತಾರಂತೆ ಕೊಟ್ರ. ಈ ಕಿಡಿಬಿಡಿಕಿ ಮುದುಕಿಂದು ಕಾಟ್ ಹೆಚ್ಚಾಗೈತೆ ನಮ್ಗೆ. ಅದೇನ ರಿಪೋರ್ಟ್ ಏನು ಅಂದ್ರಲ್ಲ ತೊಂಬರ್ಲಿ ನೋಡ್ತೇನೆ. ಅಯ್ಯೋ ಅಕ್ಕ ರಿಪೋರ್ಟ್ ಕೇಳಕತ್ತಾ ಅಲ್ಲಿಕ್ಕಿ. ನೀನ ಏನಾರ ಒಂದು ಬಾಂಬ್ ಬಿಡ್ಲಿ, ನಾ ಮೊದ್ಲೇಕ ಉರ್ಕೊಂತಾಳಕಿ. ಹೆಂಗಾರ ಮಾಡಿ ಇದನ್ನ ಮಾಡಿ, ಇಲ್ಲ ಅಂದ್ರೆ ಮತ್ತೆ ನಂದು ರಿಪೋರ್ಟ್ ನಿನ್ನ ರಿಪೋರ್ಟ್ ಎಲ್ಲ ಒಟ್ಟಿಗೆ ಅದಾವ. ದೊಡ್ಡಮ್ಮ ನೀವು ಸಾಲಿ ಎಟ್ ಕಲ್ತೀರಿ? ನಮ್ಮ ಅತ್ತಿ PhD ಮುಗಿಸಾಳ. ಅಕ್ಕ ರಿಪೋರ್ಟ್ ಕೇಳಿದ್ರಲ್ಲ ಕೂಡ ನೋಡ್ತಾರಂತ ದೊಡ್ಡಮ್ಮ. ಈಗೇನು ಗೊತ್ತಾಗತ್ತಾ? 7ನೇ ಸಾಲಿ ಕಲ್ತಿಲ್ಲ, ಆ ರಿಪೋರ್ಟ್ ನೀ ಏನ್ ಮಾಡ್ತೀವಿ? ಇರ್ಲಿ ಬಿಡ್ರಿ, ಪಾಪ ನೋಡ್ತಾರಂತ ಕೊಡ್ತೀನಿ ತಡ್ರಿ.
ಯಾ ಕ್ಲಾಸ್ ಇರ್ಪತಿ ನಾನೇನು ಗೊತ್ತಾಗಿಲ್ಲ ಅಂತ ಮಾಡ್ತೀನೋ ನನಗೆಲ್ಲ ಗೊತ್ತಾಗತ್ತಾ. ಏನು ಗೊತ್ತಾಗುತ್ತೆ ಬಿ ಓದಾಕ್ ಬರ್ತತಿ ಬಿಡಾಕ್ ಬರ್ತತೆ ನಿನಗೆ ನೆಟ್ ಪುಟ್ಟಕ ಸಹಿ ಮಾಡಕ್ ಬರಂಗಿಲ್ಲ ಅವ್ರ ರಿಪೋರ್ಟ್ ನೋಡ್ತಾ ಅಂತ ರಿಪೋರ್ಟ್ ಕೊಡ ಅಂದ್ರ ಮತ್ತೆ ಈಕಿ ಕೊಡೋ ರಿಪೋರ್ಟ್ ಕೊಡೋ ಬದಲಿ ಮತ್ತೆ ಅದ್ಲ ಬದಲಿಯಾಗಿ ನನ್ನ ರಿಪೋರ್ಟ್ ಇಬ್ಬರದು ಒಂದೇ ಚಿಲ್ಲ ಆಗೈತಿ. ಮತ್ತೆ ರಿಪೋರ್ಟು ನಾನು ಕೊಟ್ಕಿದ್ದೀನಿ. ಇಲ್ಲಿಂದ ಲಘು ಜಾಗ ಖಾಲಿ ಮಾಡ್ಬೇಕು. ಆರ್ತಿ ಯಾಕ ತಲೆ ಸುತ್ತ ತನ್ನಕತ್ತಿದ್ದಲ್ಲ, ಬಾ ಜ್ಯೂಸ್ ಮಾಡ್ಕೊಡ್ತೀನಿ. ಪಾಪ ಎಷ್ಟೊತ್ತಾತು ನೀನೇನು ತಿಂದಿಲ್ಲ. ಒಂದಿಷ್ಟು ದಾಳಿಂಬೆ ಹಣ್ಣು ತೊಗೊಂಡು ಹೋಗಿದ್ದೆ, ತಿನ್ಲಿನೂ ಇಲ್ಲ ಅಲ್ಲೇ ನೀ ದಾರ್ಯಾಗ. ಬಾ ಜ್ಯೂಸ್ ಮಾಡ್ಕೊಡ್ತೀನಿ. ಹ್ಞೂ ಅಕ್ಕ, ತಲೆ ಭಾಳ ಸುತ್ತಾಕತ್ತೈತಿ, ಲಘು ನಡಿವಾ ಜ್ಯೂಸ್ ಕುಡಿತೀನಿ. ಓಯ್ನಿ ಆ ರಿಪೋರ್ಟ್ ಕೊಡ್ರಿ ನೋಡ್ತೀನಿ. ಅಯ್ಯೋ ನಿಮ್ಗೆ ರಿಪೋರ್ಟ್ ಮುಚ್ಚಿಗಿತ್ತೇನ? ಅಲ್ಲ ನನಗ ತಲೆ ಸುತ್ತಾಕತ್ತೈತಿ, ಅದೇನೋ ಅಂತಾರಲ್ಲ. ಆ ಕಡೆ ನಡಿ, ಹಿಂದಗಡೆ ನಾ ಎಲ್ಲ ತೋರಿಸ್ತೀನಿ, ನಡಿ ಒಳಗೆ ಹೋಗೋಣ. ರಿಪೋರ್ಟ್ ಕೊಡ್ರಿ ಅಂದ್ರೆ ಹಂಗ್ಯಾಕೆ ಮಾಡ್ತಿರ್ಲಿ, ಲಡಿ ಬೇರೆ